ನಮ್ಮ ಆಂಜನೇಯನ ಹತ್ರ ಇರೋ ಗದೆ ಅವರಿಗೆ ಯಾವಾಗ ಯಾರಿಂದ ಸಿಕ್ತು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಚಿಕ್ಕವರಿದ್ದಾಗ ಆಂಜನೇಯ ಸೂರ್ಯನೇ ಹಣ್ಣು ಅಂತ ಅನ್ಕೊಂಡು ತಿನ್ನೋಕ್ ಹೋಗಿರೋ ಕಥೆನ ನಾವೆಲ್ಲ ಕೇಳಿದ್ದೀವಿ. ಆಗ ಇಂದ್ರ ವಜ್ರಾಯುಧವನ್ನ ಪ್ರಯೋಗ ಮಾಡಿ ಇದರಿಂದ ವಾಯುದೇವಂಗೆ ಕೋಪ ಬಂದು ಪ್ರಪಂಚದ ಗಾಳಿಯನ್ನೆಲ್ಲ ಹಿಡಿದಿಟ್ಕೊಂಡಿರ್ತಾರೆ. ಈ ಕಥೆನ ನಾನಾಗ್ಲೇ ಹೇಳಿದ್ದೀನಿ, ನಿಮಗೆ ಆಸಕ್ತಿ ಇದ್ರೆ ಅದನ್ನ ನಾನು ನೋಡಿ. ಆಗ ಅಲ್ಲಿಗೆ ಬ್ರಹ್ಮ ಬಂದು ಆಂಜನೇಯಂಗೆ ಮರುಜೀವವನ್ನ ಕೊಡ್ತಾರೆ. ಇದಾದ್ಮೇಲೆ ದೇವತೆಗಳೆಲ್ಲ ಬಂದು ಆಂಜನೇಯಂಗೆ ಯಾವ್ದಾದ್ರೂ ಒಂದು ವರನೋ ಶಸ್ತ್ರನೋ ಕೊಟ್ಟು ಆಶೀರ್ವಾದ ಮಾಡ್ತಾ ಇರ್ತಾರೆ. ಆಗ ಕುಬೇರ ಆಂಜನೇಯಂಗೆ ಈ ಗದೆಯನ್ನ ಕೊಡ್ತಾರೆ. ಹಾಗೆ ಯಾವತ್ತೂ ಯಾವ ಯುದ್ಧದಲ್ಲೂ ನಿನಗೆ ಸೋಲೇ ಇಲ್ಲ ಅನ್ನೋ ವರವನ್ನು ಕೂಡ ಕುಬೇರ ಆಂಜನೇಯಂಗೆ ಕೊಡ್ತಾರೆ. ಆಂಜನೇಯನ ಗಾತ್ರಕ್ಕೆ ಸರಿಯಾಗಿ ಅವರ ಗದೆಯ ಗಾತ್ರ ಕೂಡ ಬದಲಾಗತ್ತೆ ಅಂತ ಹೇಳ್ತಾರೆ. ನಮ್ಮ ಆಂಜನೇಯನ ಹತ್ರ ಇರೋ 10 ಆಯುಧಗಳಲ್ಲಿ ಈ ಗದೆಯೇ ತುಂಬಾ ಶಕ್ತಿಶಾಲಿ. ಎಷ್ಟಪ್ಪ ಅಂದ್ರೆ ಒಂದ್ಸಲ ಸುರಥ ಅನ್ನೋ ಒಬ್ಬ ಕಾಶಿ ರಾಜನ್ನ ಶ್ರೀರಾಮನ ಬಾಣಗಳಿಂದಾನೇ ರಕ್ಷಣೆ ಮಾಡಿತ್ತಂತೆ ನಮ್ಮ ಆಂಜನೇಯನ ಈ ಗದೆ. ಇಂಥ ಶಕ್ತಿಶಾಲಿಯಾದ ಆಂಜನೇಯನ ಗದೆ ಹೆಸರು ಏನು ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ.